ನ್ಯೂಸ್ಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಾಹಣಿ ನಡೀತಾ ಇದ್ದು, ಕಾಂಗ್ರೆಸ್ನ ಮಾಸ್ಟರ್ ಮೈಂಡ್ ಆಗಿರುವ ಡಿಕೆ ಶಿವಕುಮಾರ್ ಕರಾವಳಿಗೆ ಎಂಟ್ರಿ ಕೊಟ್ಟು ಇವತ್ತು ಬೆಳ್ತಂಗಡಿಯಲ್ಲಿ ರೋಡ್ ಶೋ ಮೂಲಕ ಜನಸಾಗರವನ್ನೇ ಹರಿಸಿದ್ದಾರೆ. ಇದರ ಜೊತೆಗೆ ಬೃಹತ್ ಕಾಂಗ್ರೆಸ್ ಸಮಾವೇಶ ಕೂಡ ನಡೆದಿದೆ. ನಿಮ್ಮ ಕರಾವಳಿಯ ಸ್ವಾಭಿಮಾನಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ. ಚುನಾವಣೆ ಗೆಲ್ಲುವುದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ. ನೀವು ನಿಮ್ಮನ್ನ ಗೆಲ್ಲಿಸಬೇಕೆಂದಿದ್ರೆ ಮಿಥುನ್ ರೈಯರನ್ನ ಗೆಲ್ಲಿಸಿ. ಈ ಮಾತಂದಿದ್ದು ಜಲಸಂಪನ್ಮೂಲ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಡಿಕೆ ಶಿವಕುಮಾರ್. ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ ಅಂತ ಗಳಿಗೆಯನ್ನು ಆಯ್ಕೆ ಮಾಡಿ ಈ ಮೂಡುಬಿದ್ರೆಗೆ ಬಂದು ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 28 ವರ್ಷದಿಂದ ಇಲ್ಲೇ ಹೋದಂತ ಒಬ್ಬ ಸಂಸತ್ ಸದಸ್ಯರನ್ನ ನೀವು ಕಾಂಗ್ರೆಸ್ ಪಕ್ಷದ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಇಂದು ಬೆಳಗ್ಗೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಡಿಕೆಶಿ ಅವರನ್ನ ಮಾಜಿ ಶಾಸಕ ಜೆಆರ್ ಲೋಬೋ ಸ್ವಾಗತಿಸಿದ್ರು. ತದನಂತರ 10:30 ಸುಮಾರಿಗೆ ಸಚಿವ ಡಿಕೆಶಿ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿಯ ಅಯ್ಯಪ್ಪ ಗುಡಿಯಿಂದ ಬಸ್ ನಿಲ್ದಾಣದ ಸಮೀಪದ ಅಂಬೇಡ್ಕರ್ ಭವನದ ಎದುರಿನ ಮೈದಾನದ ತನಕ ಬೃಹತ್ ರೋಡ್ ಶೋವನ್ನು ನಡೆಸಲಾಯಿತು. ಇನ್ನು ಬೆಳ್ತಂಗಡಿ ಕಾಂಗ್ರೆಸ್ ಚುನಾವಣಾ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ ಡಿಕೆ ಶಿವಕುಮಾರ್ ಮಿಥುನ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ನಾನು ವಿಜಯ ಬ್ಯಾಂಕ್ ಅಭಿಮಾನಿ. ನನ್ನ ಅಕೌಂಟ್ ಇರೋದು ಕೂಡ ವಿಜಯ ಬ್ಯಾಂಕ್ನಲ್ಲಿ. ಇದೇ ಸಂದರ್ಭದಲ್ಲಿ ಈ ಜಿಲ್ಲೆಯವರಾದ ನಳಿನ್ ಸದಾನಂದ ಗೌಡ್ರು, ಶೋಭಾ ಕರಂದ್ಲಾಜೆ ರಾಜೀನಾಮೆ ನೀಡಬೇಕಾಗಿತ್ತು. ವಿಜಯ ಬ್ಯಾಂಕ್ ಉಳಿಸಿಕೊಳ್ಳಲಾಗದ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾಗಿತ್ತು. ಯಾಕೆ ನೀಡಿಲ್ಲ ಎಂಬ ಪ್ರಶ್ನೆ ಮಾಡ್ತಿದ್ದಾರೆ. ಬದಲಾಗಿ ಮಿಥುನ್ ರೈ ನಿಮ್ಮ ಸೇವಕನಾಗ್ತಾನೆ. ಅವನು ನಾಯಕನಾಗಬೇಕು ಅಂತ ಹೇಳೋದಿಲ್ಲ, ನಿಮ್ಮ ಸೇವಕನಾಗಲಿ ಅಂತ ಆಶೀರ್ವದಿಸಿದ್ದಾರೆ. ಆ ಜ್ಯೋತಿ ಬೆಳಗ್ತಾ ಇದೆ, ಬೆಳಕು ಪ್ರಕಾಶ ಮಾಡ್ತಾ ಇದೆ. ಆದರೆ ಬೆಳಕಿನ ಹಿಂದೆ ನಿಮ್ ಕಣ್ಣಿಗೆ ಆ ಬೆಳಕು ಮಾತ್ರ ಕಾಣ್ತಾ ಇದೆ. ಕತ್ತಲಿಂದ ಬೆಳಕಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ. ಆ ಬೆಳಕಿನ ಹಿಂದೆ ಬತ್ತಿ ಮತ್ತು ಎಣ್ಣೆ ಇದೆ, ಅದು ನಿಮ್ ಕಣ್ಣು ಕಾಣ್ತಾ ಇಲ್ಲ. ಆ ಕೆಳಗಡೆ ಕೂತಂತ ಕಾರ್ಯಕರ್ತರೇ ನೀವು ಬತ್ತಿ ಮತ್ತು ಎಣ್ಣೆ ಅನ್ನೋದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ನೀವೇನೇ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಬೆಳಕನ್ನ ಕೊಡಬೇಕಾದವರು ನೀವು. ಇವತ್ತು ಬಹಳ ನೋವಿನಿಂದ ನಮ್ಮ ಬೆಳ್ತಂಗಿಯ ನಮ್ಮ ಮಾಜಿ ಶಾಸಕರು ಬಗೇರವರು ಮತ್ತು ನಮ್ಮ ರೈಲು ವಿಜಯ ಬ್ಯಾಂಕ್ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ನಾನು ಒಬ್ಬ ವಿಜಯ ಬ್ಯಾಂಕಿನ ಒಬ್ಬ ಅಭಿಮಾನಿ. ನಾನು ಒಬ್ಬ ಅಲ್ಲಿಯ ಒಂದೇ ಅಕೌಂಟ್ ನನ್ನ ದೇವರು. ನನ್ನ ದಾಖಲೆ ತೆಗೆದುಕೊಂಡು ನೋಡಿ, ಯಾವ ಬ್ಯಾಂಕಲ್ಲಿ ಇಟ್ಕೊಂಡಿಲ್ಲ. ನಂದೆಲ್ಲ ವ್ಯವಹಾರ ವಿಜಯ ಬ್ಯಾಂಕ್ ಒಂದು ಕಾರ್ಡ್ ಎಮರ್ಜೆನ್ಸಿ ಮಾಡಿಕೊಂಡಿದ್ದೀನಿ. ಕೇಳ್ತಾ ಇದ್ದೆ ಮಿಥುನ್ ಇವತ್ತಿದೆ ಕಾರ್ಡ್ ಏನಪ್ಪ ಏನೋ ಬೆಲೆ ಇದೆಯಾ ಅಂತ. ಭಾರತೀಯ ಜನತಾ ಪಾರ್ಟಿ ಇದು ಭಾರತೀಯ ಸುಳ್ಳು ಪಾರ್ಟಿ. ಬರೀ ಸುಳ್ಳು ಹೇಳಿ ಜನರನ್ನ ಮೋಸ ಮಾಡಿದ ಪಾರ್ಟಿ ಇದು ಅಂತ ಮಾಜಿ ಸಚಿವ ರಮಾನಾಥ್ ರೈ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಸ್ವಿಸ್ ಬ್ಯಾಂಕ್ನಲ್ಲಿ ಬ್ಲಾಕ್ ಮನಿ ಇದೆ ಅಂತ ಹೇಳಿ ಸಾಕಷ್ಟು ಕಸರತ್ತು ನಡೆಸಿದ್ರು. ಬ್ಲಾಕ್ ಮನಿನೂ ತಂದಿಲ್ಲ, ಯಾರ ಅಕೌಂಟಿಗೂ 15 ಲಕ್ಷ ಬಂದಿಲ್ಲ. ಹೇಳಿದ ಮಾತನ್ನ ಕೇಂದ್ರ ಉಳಿಸಿಕೊಂಡಿಲ್ಲ ಅಂತ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಸತತವಾಗಿ ಜನರ ಜೊತೆ ಕೆಲಸ ಮಾಡಿಕೊಂಡು ಬಂದಂತ ಇತಿಹಾಸ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಬಹುಶಃ ಕಾಂಗ್ರೆಸ್ಗೆ ಸೋಲಾಗಿದೆ. ಅಪಪ್ರಚಾರಗಳು ಬಹುಶಃ ವರ್ತಮಾನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷ, ಆ ಪಕ್ಷಕ್ಕೆ ಹೆಸರು ಭಾರತೀಯ ಜನತಾ ಪಕ್ಷ ಅಂತ ಹೇಳುವುದಿಲ್ಲ, ಭಾರತೀಯ ಜೂಟ್ ಪಾರ್ಟಿ. ಭಾರತೀಯ ಜೂಟ್ ಪಾರ್ಟಿ ಸುಳ್ಳು ಹೇಳ್ತಕ್ಕಂಥ ಒಂದು ನಡವಳಿಕೆಯನ್ನು ಮಾಡಿಕೊಂಡು ಬಂದಂತಹ ಪಕ್ಷ. ಅವರ ಯಾವುದೇ ವಿಚಾರಗಳಿರ್ಬೋದು,
ಅದು ಸುಳ್ಳು ಅಪಪ್ರಚಾರ ಮಾಡಿ ಸಂದರ್ಭಕ್ಕೆ ಅವರು ಜನರನ್ನ ಮರಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಧರ್ಮದ, ಭಾಷೆಯ, ದೇಶದ ಹೆಸರನ್ನು ಹೇಳಿಕೊಂಡು ಜನರನ್ನು ವಂಚಿಸಿ ಮತವನ್ನು ಪಡೆಯತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಸರಿಸುಮಾರು 5 ವರ್ಷಗಳ ಹಿಂದೆ ಲೋಕಸಭಾ ಚುನಾವಣೆ ಬಂದಾಗ ಸನ್ಮಾನ ಮೋದಿ ಅವರು ಈ ಕರ್ನಾಟಕದ ಕಣ್ಣಲ್ಲಿ ಸರಿಯಾಗಿ ಕಾಣಲಿಲ್ಲ. ಅವರ ಕಟೌಟ್ಗಳು ಬಾರಿ ಹಳ್ಳಿಯಲ್ಲಿ ಬಂದಾಗ ಮೋದಿ ಸಾಹೇಬರು ಭಾರಿ ಕೆಲಸ ಮಾಡಿದ್ದಾರೆ ಅಂತೇಳಿ ಆ ಕಟೌಟ್ ಅಲ್ಲಿ ಕಟೌಟ್ ನೋಡಿಯೇ ಜನ ಓಟ್ ಹಾಕಿದ್ರು. ಭರವಸೆಗಳು ಅಷ್ಟಿತ್ತು. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ವರ್ಷಗಳ ಕಾಲ ಅಧಿಕಾರ ಮಾಡಿದೆ, ಬಡವರಿಗೆ ಏನನ್ನೂ ಮಾಡಲಿಲ್ಲ. ನನಗೆ ಕೇವಲ ಕೆಲವೇ ದಿನಗಳು ಅಧಿಕಾರ ಕೊಡಿ, ನಾನು ಬದಲಾವಣೆ ತರ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಅನೇಕ ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆಗಳು ನಿಮಗೆಲ್ಲ ಮರೆತಿರ್ಲಿಕ್ಕೆಲ್ಲ ನೆನಪಿದೆ. ವಿದೇಶದಿಂದ ಕಪ್ಪು ಹಣವನ್ನು ತರ್ತೇನೆ, ವಿದೇಶದ ಸ್ವಿಸ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಸ್ವಿಸ್ ಬ್ಯಾಂಕ್ ಅಂತ ಇದೆ. ಸ್ವಿಸ್ ಬ್ಯಾಂಕ್ ಅಲ್ಲಿ ಜಗತ್ತಿನ ಎಲ್ಲ ಶ್ರೀಮಂತರು ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಇಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಗೆ ಗೊತ್ತಿಲ್ಲ ಅದು ಸ್ವಿಸ್ ಬ್ಯಾಂಕ್ ಅಂತ ಏನು ಅಂತ ಹೇಳಿ, ಅದನ್ನು ನೋಡಿಯೂ ಇಲ್ಲ ನಾವು. ಆ ಸ್ವಿಸ್ ಬ್ಯಾಂಕ್ ಬಿಜೆಪಿಯರ ಮಾತಿನ ವೈಖರಿ ಹೇಗಿತ್ತು ಅಂತ ಹೇಳಿದ್ರೆ, ಆ ಸ್ವಿಸ್ ಬ್ಯಾಂಕ್ ನಲ್ಲಿ ಕಾಂಗ್ರೆಸ್ ಅವರು ದುಡ್ಡಿದೆ. ಅದರಲ್ಲಿ ಮುಖ್ಯವಾಗಿ ನೆಹರು ಕುಟುಂಬದ ಎಲ್ಲ ತಲೆಮಾರಿನ ಜನರ ದೊಡ್ಡ ಪ್ರಮಾಣದ ದುಡ್ಡು ಇದೆ ಅಂತ ಹೇಳಿ ಪ್ರಚಾರವನ್ನು ಮಾಡಿ ನಾವು ಅಧಿಕಾರಕ್ಕೆ ತನ್ನಿ, ನಾವು ವಿದೇಶಿ ಕಪ್ಪನ್ನು ತರ್ತೇವೆ, ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ಕೊಡ್ತೇವೆ ಅಂತ ವ್ಯಾಖ್ಯಾನ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದು ಮಿಥುನ್ ರೈಯನ್ನ ಗೆಲ್ಲಿಸಿಯೇ ಸಿದ್ಧ ಅಂದಿದ್ದಾರೆ. ಆಡಳಿತಕ್ಕೆ ಬರುವ ಮುಂಚೆ ಬಿಜೆಪಿ ಅಖಂಡ ಭಾರತ ನಿರ್ಮಾಣ ಮಾಡುತ್ತೇನೆ, ಎಲ್ಲಾ ಮಾಡಿಕೊಡುತ್ತೇನೆ ಅಂತ ಭರವಸೆ ನೀಡಿದೆ ಹೊರತು ಅದನ್ನ ಕಾರ್ಯಗತಗೊಳಿಸಿಲ್ಲ. ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ತೆರಳಿ ಪ್ರಧಾನಿ ಮೊಮ್ಮಗ ಜೊತೆ ಹೋಗಿ ಟೀ ಕುಡಿದ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ. ಆದರೆ ಅದೇ ನರೇಂದ್ರ ಮೋದಿ ಪಾಕ್ ವಿರುದ್ಧ ಹೋರಾಡಿ ಸಾವನ್ನಪ್ಪಿದ ಯಾವ ಯೋಧನ ಮನೆಗೂ ಭೇಟಿನೂ ನೀಡಿಲ್ಲ, ಆಶ್ವಾಸನೆಯೂ ಕೊಟ್ಟಿಲ್ಲ. ಇನ್ನು ಈ ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಬಿಎ ಮೊಹಿದ್ದೀನ್ ಬಾವಾ, ಐವನ್ ಡಿಸೋಜಾ, ಮಾಜಿ ಸಚಿವ ಗಂಗಾಧರ್ ಗೌಡ, ಕಣಚೂರು ಮೂನು, ಹರೀಶ್ ಕುಮಾರ್, ಧರಣೇಂದ್ರ ಕುಮಾರ್ ಇನ್ನು ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದ್ದು ಸಮಾವೇಶಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ. ನನ್ನ ಮಾತೃಶ್ರೀ ಜೈ ಹಿಂದ್ ಜೈ ಕರ್ನಾಟಕ ರಂಜನ್ ಗೌಡರನ್ನೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಒಬ್ಬ ಯುವಕರಾಗಿ ಬಂದಂತ ಸಂದರ್ಭದಲ್ಲಿ ಅವರು ಗಂಗಾಧರ ಗೌಡರು, ವಸಂತ ಬಂಗೇರವರು, ಹರೀಶ್ ಕುಮಾರ್ ಎಲ್ಲರೂ ಕೂಡ ಆಶೀರ್ವಾದ ಬೇಡಿಕೊಂಡು ಬಹುಶಃ ನಾವು ವೇಣುಗೋಪಾಲ್ ಅವರು ಮತ್ತು ನಮ್ಮ ದಿನೇಶ್ ಕುಂದ್ರ ಅವರು, ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಎಲ್ಲರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಜನಾಂಗ ಮುಂದೆ ಹೋಗಿ ಒಂದು ಅತ್ಯುತ್ತಮವಾದ ಸಂಘಟನೆ ಕೆಲಸ ಮಾಡುವಂತ ಹೇಳ್ಕೊಂತ ದೇವಿ ಪ್ರಸಾದ್ ಅವರಿಗೂ ಇನ್ನೊಂದು ವೇದಿಕೆ ಎಲ್ಲ ಹಿರಿಯರಿಗೆ ಸಲ್ಲಿಸಿ ನನ್ನ ಮಾತೃಶ್ರೀ ಜೈ ಹಿಂದ್ ಜೈ ಕರ್ನಾಟಕ. ಲೋಕಸಭಾ ಚುನಾವಣೆ ಹಿನ್ನೆಲೆ ಕಡಬದ ಬೆಳ್ಳಾರಿಯಲ್ಲಿ ನಾಳೆ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಲಿದೆ. ಇದರ ಪ್ರಯುಕ್ತ ಮಾಜಿ ಸಚಿವ ಬಿ ರಮಾನಾಥ್ ರೈ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ್ರು. ಕಡಬ ಕ್ಷೇತ್ರದ ಪಿಪಿ ವರ್ಗೀಸ್ ಜಿಲ್ಲಾ ಪಂಚಾಯತ್ ಸದಸ್ಯರ ಕಚೇರಿಯಲ್ಲಿ ನಾಳೆ ಬೆಳ್ಳಾರಿಯಲ್ಲಿ ನಡೆಯಲಿರುವ ಬೃಹತ್ ಕಾಂಗ್ರೆಸ್ ಸಮಾವೇಶದ ಕುರಿತು ಬಿ ರಮಾನಾಥ್ ರೈ ಕಾರ್ಯಕರ್ತರ ಜೊತೆ ಮಾತುಕತೆ ನಡೆಸಿದ್ರು. ಮಾಜಿ ಸಚಿವ ರಮಾನಾಥ್ ರೈ ನೇತೃತ್ವದಲ್ಲಿ ಮಂಗಳೂರಿನ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದ ಎದುರುಗಡೆ ಕರಾವಳಿಯ ಕರಾಳ ದಿನವನ್ನ ಆಚರಣೆ ಮಾಡಲಾಯಿತು. ದೇನಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ನಷ್ಟದಲ್ಲಿದೆ. ಅದನ್ನ ಸರಿ ಮಾಡಲು ಲಾಭದಲ್ಲಿರುವ ವಿಜಯ ಬ್ಯಾಂಕ್ ಅನ್ನ ಅದರ ಜೊತೆ ವಿಲೀನ ಮಾಡಿದ್ದು ಸರಿಯಾದ ಕ್ರಮ ಅಲ್ಲ. ಇದನ್ನ ಸರಿ ಮಾಡೋ ಬದಲು ನಾನಾ ಕಾರಣಗಳನ್ನ ಹೇಳಿ ಜಾರಿಕೊಳ್ಳುವ ವ್ಯವಸ್ಥೆ ಮಾಡಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ. ಅದಕ್ಕಾಗಿ ಕರಾವಳಿಗರಿಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಮಾಜಿ ಸಚಿವರಾದ ರಮಾನಾಥ್ ರೈ ಬೇಸರ ವ್ಯಕ್ತಪಡಿಸಿದ್ರು. ರಾಷ್ಟ್ರೀಕೃತವಾಗಿದ್ದ ವಿಜಯ ಬ್ಯಾಂಕ್ ಜನಸಾಮಾನ್ಯರಿಗೆ ಸಾಕಷ್ಟು ಉತ್ತಮ ಸೇವೆ ನೀಡೋದರ ಮೂಲಕ ಹಲವು ಸಹಾಯ ಮಾಡಿದೆ.
ಇನ್ನು ವಿಜಯ ಬ್ಯಾಂಕ್ ಉಳಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಕರಾವಳಿಯ ಕರಾಳ ದಿನವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದು ಇದನ್ನ ರಾಜಕೀಯ ಕೆಲಸ ಅಂತ ತಿಳಿದುಕೊಳ್ಳಬಾರದೆಂದು ಮಾಜಿ ಸಚಿವರಾದ ರಮಾನಾಥ್ ರೈ ಅವರು ತಿಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ವಿಜಯ ಬ್ಯಾಂಕ್ ಸಂಸ್ಥಾಪಕರಾದ ಸುಂದರ್ರಾಮ್ ಅವರ ಭಾವಚಿತ್ರವನ್ನ ಇವತ್ತು ಅಲ್ಲಗೆಳೆದು ಮೂಲೆಗುಂಪು ಮಾಡ್ತಿದ್ದಾರೆ. ಅದನ್ನ ತಡೆಯುವ ನಿಟ್ಟಿನಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡಬೇಕಾಗಿದೆ ಅಂತ ಭಾವುಕರಾದರು. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಈಗಾಗಲೇ ವಿಜಯ ಬ್ಯಾಂಕ್ ನೌಕರರ ಜೊತೆ ಮಾತನಾಡಿ ಮುಂದಿನ ದಿವಸಗಳಲ್ಲಿ ಅಧಿಕಾರ ಬಂದಾಗ ವಿಜಯ ಬ್ಯಾಂಕ್ ಅನ್ನ ಉಳಿಸಿಕೊಡುತ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈಗೆ ಅಧಿಕಾರ ಸಿಕ್ಕರೆ ಖಂಡಿತ ಸಂಸತ್ನಲ್ಲಿ ಧ್ವನಿ ಎತ್ತಿ ವಿಜಯ ಬ್ಯಾಂಕ್ ಅನ್ನ ಮತ್ತೆ ಕರಾವಳಿಗರ ಕೈಗೆ ಒಪ್ಪಿಸುತ್ತಾರೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ರೈ ತಿಳಿಸಿದ್ರು. ಯಾವುದೇ ಪ್ರಯತ್ನವನ್ನು ಮಾಡದೆ ಬಹುಶಃ ಯಾರ ಮೇಲೋ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೀರಪ್ಪ ಮೊಯ್ಲಿ ಅವ್ರ ಕಾರಣ ಅಂತ ಹೇಳಿ ಅವ್ರು ಹೇಳಿದ್ರು. ವೀರಪ್ಪ ಮೊಯ್ಲಿ ಪತ್ರವನ್ನೇ ಬರೆದ್ರು, ನೀನು ಕ್ಷಮೆ ಕೇಳಬೇಕು ನಳಿನ್ ಕುಮಾರ್ ಕಟೀಲ್, ನನ್ನ ಹೆಸರನ್ನ ಸುಳ್ಳು ಬಳಸಿರ್ತಕ್ಕಂಥ ಅದಕ್ಕೆ ಉತ್ತರವನ್ನ ನಳಿನ್ ಕುಮಾರ್ ಕಟೀಲ್ ಕೊಟ್ಟಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭ ತಮ್ಮ ನೆನಪು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದ್ದರಿಂದಾಗಿ ಇವತ್ತು ವಿಲೀನಕರಣ ಆಗಿರ್ತಕ್ಕಂಥ ವಿಜಯ ಬ್ಯಾಂಕ್ ಅನ್ನು ಮತ್ತೆ ವಿಜಯ ಬ್ಯಾಂಕ್ ಆಗಿ ಉಳಿಸ್ತಕ್ಕಂಥ ಅಥವಾ ವಿಜಯ ಬ್ಯಾಂಕ್ನ ಜೊತೆಗೆ ದೇನಾ ಬ್ಯಾಂಕ್ ಮತ್ತು ಬರೋಡಾ ಬ್ಯಾಂಕ್ ಅನ್ನು ವಿಲೀನ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ವಿಜಯ ಬ್ಯಾಂಕ್ ಲಾಭದಲ್ಲಿರ್ತಕ್ಕಂಥ ಬ್ಯಾಂಕ್. ಇದನ್ನ ಈ ದಿವಸದ ದಿನವು ನಮಗೆಲ್ಲರಿಗೂ ನೋವು ತಂದಿರತಕ್ಕಂಥ ದಿವಸ. ಈ ದಿವಸ ನಮಗೆ ಕರಾಳ ದಿನ. ನಮ್ಮ ಈ ನೋವನ್ನು ನಾವು ಯಾವತ್ತು ಜನ್ಮ ಜನ್ಮಾಂತರಗಳಿಂದ ಬರೆಯತಕ್ಕಂಥ ನೋವು ಅಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ನಾಗರಿಕ ಬಂಧುಗಳು, ಈ ಸಮಾಜದ ಸಾಮಾಜಿಕ ನಾಯಕರು ರಾಜ್ಯಕ್ಕೆ ಬರೆತು ಈ ಒಂದು ವಿಜಯ ಬ್ಯಾಂಕ್ ಉಳಿಸುವಲ್ಲಿ ತಾವು ಕೂಡ ಹೋರಾಟವನ್ನ ಸಾಕಷ್ಟು ಮಂದಿ ಮಾಡಿದ್ದಾರೆ. ಅವರು ಕೂಡ ಬಹುಶಃ ಈ ವಿಜಯ ಬ್ಯಾಂಕ್ ಉಳಿಯತಕ್ಕಂಥದ್ದಕ್ಕೆ ಹೆಚ್ಚಿನ ಒಂದು ಆಸಕ್ತಿ ಇತ್ತು. ಆದರೆ ಇವತ್ತು ವಿಲೀನ ಆಗ್ತಾ ಇದೆ. ಇದು ಮತ್ತೊಮ್ಮೆ ವಿಜಯ ಬ್ಯಾಂಕ್ ಆಗಿ ಮತ್ತೆ ರೂಪುಗೊಳ್ತಕ್ಕಂಥದ್ದಕ್ಕೆ ಇದು ಕಾರಣ ಆಗುವಂಥದ್ದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡುವ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ಇನ್ನು ಇದೇ ಸಂದರ್ಭದಲ್ಲಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಹೇಳಿಕೆ ನೀಡಿದ್ದು ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಮತ್ತೆ ವಿಜಯ ಬ್ಯಾಂಕ್ ಅನ್ನ ಕಡಲನಗರಿಗೆ ತರುತ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರನ್ನ ಕೇಂದ್ರ ಸರ್ಕಾರ ನಿಜವಾಗಿ ಫೂಲ್ ಮಾಡಿದ ದಿನವಿದು. ಸ್ವಾಭಿಮಾನದ ಸಂಕೇತವಾಗಿರುವ ವಿಜಯ ಬ್ಯಾಂಕ್ನ ಅಭಿಮಾನಿಗಳಿಗಿಂದು ಕರಾಳ ದಿನ. 712 ಕೋಟಿ ಲಾಭದಲ್ಲಿದ್ದ ಕರಾವಳಿಗರ ವಿಜಯ ಬ್ಯಾಂಕ್ ಅನ್ನ ನಷ್ಟದಲ್ಲಿರುವ ಗುಜರಾತ್ನ ದೇನಾ ಹಾಗೂ ಬ್ಯಾಂಕ್ ಆಫ್ ಬರೋಡಾದ ಜೊತೆ ವಿಲೀನ ಮಾಡೋದರ ಮೂಲಕ ವಿಜಯ ಬ್ಯಾಂಕ್ ಜೊತೆ ಕರಾವಳಿಗರ ಅಸ್ತಿತ್ವವನ್ನೇ ನಾಶ ಮಾಡೋ ಹುನ್ನಾರವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನ ತಡೆಯುವ ಕಿಂಚಿತ್ತೂ ಪ್ರಯತ್ನವನ್ನ ದಕ್ಷಿಣ ಕನ್ನಡ ಸಂಸದರು ಮಾಡಿಲ್ಲ. ಅದಕ್ಕಾಗಿ ಇವತ್ತು ಕರಾಳ ದಿನವನ್ನ ಆಚರಿಸಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಮಿಥುನ್ ರೈ ಹೇಳಿದ್ದಾರೆ. ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಪತ್ರವನ್ನ ಕೇಂದ್ರಕ್ಕೆ ಬರೆದಿದ್ದೇನೆ ಅಂತ ಸುಳ್ಳು ಹೇಳಿ ನಿಜವಾಗಿಯೂ ಕರಾವಳಿಗರನ್ನ ಫೂಲ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಬರೋದರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಪ್ರತೀಕಾರವಾಗಿರೋ ವಿಜಯ ಬ್ಯಾಂಕ್ ಅನ್ನ ಮತ್ತೆ ಕಡಲನಗರಿಗೆ ತರುತ್ತೇನೆ, ಇದಕ್ಕೆ ಪಾರದರ್ಶಕ ಹೋರಾಟ ನಡೆಸ್ತೀನಿ ಅಂತ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಇಂದು ಏಪ್ರಿಲ್ 1ನೇ ತಾರೀಕಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಸಂಕೇತವಾದಂಥ ವಿಜಯ ಬ್ಯಾಂಕಿನ ಅಭಿಮಾನಿಗಳಿಗೆ ಇವತ್ತೊಂದು ಪರಮವಾದಂತಹ ದಿನ. ಲಾಭದಲ್ಲಿರುವಂತಹ ವಿಜಯ ಬ್ಯಾಂಕನ್ನು 712 ಕೋಟಿ ಲಾಭದಲ್ಲಿರುವಂತಹ ವಿಜಯ ಬ್ಯಾಂಕನ್ನು 1931 ಇಸವಿಯಲ್ಲಿ ಸ್ಥಾಪಿಸಿದಂತಹ ಎ.ಪಿ. ಶೆಟ್ಟಿಯವರು ಏನು ಕನಸು ಕಂಡಿದ್ರು, ಸ್ಮೃತಿ ಸುಂದರರಾಮ್ ಶೆಟ್ಟಿಯವರು ಏನದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ಒಂದು ಬ್ಯಾಂಕನ್ನು ಇವತ್ತು ನಷ್ಟದಲ್ಲಿರುವಂತಹ ಗುಜರಾತ್ ಮೂಲದ ಖಾಸಗಿ ಬ್ಯಾಂಕ್ ಆದಂತಹ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ದೇನಾ ಬ್ಯಾಂಕ್ ಜೊತೆ ವಿಲೀನ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯ ಅಸ್ತಿತ್ವವನ್ನು ನಾಶ ಮಾಡುವಂತಹ ಒಂದು ಹುನ್ನಾರವನ್ನು ಇವತ್ತು ಕೇಂದ್ರ ಸರ್ಕಾರ ರಚಿಸಿದೆ. ಬಹುಶಃ ನಮ್ಮ ಸಂಸದರು ಪತ್ರಿಕಾಗೋಷ್ಠಿಯನ್ನು ಕರೆದರು. ನಾನು ಪತ್ರವನ್ನು ಬರೆದಿದ್ದೇನೆ, ಕೇಂದ್ರ ಸಚಿವರಿಗೆ ಪತ್ರವನ್ನು ಬರೆದಿದ್ದೇನೆ, ಇದನ್ನು ವಿಜಯ ಬ್ಯಾಂಕಿನ ವಿಲೀನವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಎಂಬ ಮಾತನ್ನು ಹೇಳಿದರು. ಬಹುಶಃ ಯಾವ ರೀತಿಯಲ್ಲಿ
ಅವರು ಇದಕ್ಕೆ ಪಾರದರ್ಶಕವಾಗಿ ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಎಂಬ ಸ್ಪಷ್ಟೀಕರಣ ಯಾರಿಗೂ ಕೂಡ ಕೊಡಲಿಲ್ಲ. ಇವತ್ತು ಏಪ್ರಿಲ್ 1ನೇ ತಾರೀಕು ಇಂಗ್ಲಿಷ್ ಕ್ಯಾಲೆಂಡರಲ್ಲಿ ಫೂಲ್ಸ್ ಡೇ ಅಂತ ಹೇಳ್ತಾರೆ. ಬಹುಶಃ ಎಲ್ಲ ಮಾಧ್ಯಮದ ಮಿತ್ರರ ಮುಂದೆ ಅವರು ಸುಳ್ಳನ್ನು ಹೇಳಿ, ನಾನು ವಿಜಯ ಬ್ಯಾಂಕನ್ನು ವಿಲೀನವನ್ನು ನಿಲ್ಲಿಸ್ತೇನೆ ಎಂಬ ಸುಳ್ಳನ್ನು ಹೇಳಿ ನಿಜವಾಗಿಯೂ ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮೋಸವನ್ನು ಮಾಡಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ಫೂಲ್ ಮಾಡಿ ಇವತ್ತು ನಮ್ಮನ್ನು ವಂಚಿತರಾಗಿ ಮಾಡಿದ್ದಾರೆ. ಇವತ್ತು ಸಂಸದರು ನಮ್ಮನ್ನು ವಂಚಿತರಾಗಿ ಮಾಡಿದ್ದಾರೆ. ಬಹುಶಃ ನಮ್ಮ ಸನ್ಮಾನ್ಯ ಮಾಜಿ ಸಚಿವ ಶಾಸಕರು ಹೇಳ್ತಾಯಿದ್ದಾರೆ, ಲೋಕಸಭೆಗೆ ಪಾದಾರ್ಪಣೆ ಮಾಡುವ ಮುಖಾಂತರ ನಾವೇನು ಈ ಹೋರಾಟವನ್ನು ಇವತ್ತು ನಾವು ಆರಂಭ ಮಾಡಿದ್ದೇವೆ. ಮಗದೊಮ್ಮೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಕೇತವಾದಂತಹ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಒಂದು ಸಂಸ್ಥೆ ಆದಂತಹ ವಿಜಯ ಬ್ಯಾಂಕನ್ನು ಮಗದೊಮ್ಮೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನಲ್ಲಿ ಮಗದೊಮ್ಮೆ ಸ್ಥಾಪಿಸುವಂಥ ಪ್ರಯತ್ನವನ್ನು ಪಾರದರ್ಶಕವಾಗಿ ಹೋರಾಟವನ್ನು ಮಾಡ್ತೀವಿ ಎಂಬ ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ವಿಜಯ ಬ್ಯಾಂಕ್ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಷ್ಟೋ ಕೋಟ್ಯಾಂತರ ಜನರ ಮನೆಯ ನಂದದೀಪವಾಗಿ ಆಗಿದೆ. ಎಷ್ಟೋ ಲಕ್ಷಗಟ್ಟಲೆ ಕಾರ್ಮಿಕರ ಈ ಬ್ಯಾಂಕಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿಗಳ ದುಡಿಮೆಯ ಪ್ರತಿಫಲವೇ ಇವತ್ತು ವಿಜಯ ಬ್ಯಾಂಕ್ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಲಾಭದಾಯಕವಾಗಿ ಬ್ಯಾಂಕ್ ಆಗಿದೆ. ಬಹುಶಃ ಇವತ್ತು ನಾವು ಈ ಸಂದರ್ಭದಲ್ಲಿ ರಾಜಕೀಯವನ್ನು ಮಾಡದೆ ಅತ್ಯಂತ ದುಃಖದಿಂದ, ಅತ್ಯಂತ ಹೇಗೆ ಒಂದು ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯ ತೀರಿ ಹೋದ್ರೆ ನಾವು ಅಗಲಿಕೆಯ ದುಃಖವನ್ನು ನಮಗೆ ಸಹಿಸಲಿಕ್ಕೆ ಆಗುದಿಲ್ವಾ, ಅದೇ ರೀತಿಯಲ್ಲಿ ಇವತ್ತು ಈ ಬ್ಯಾಂಕಿನ ಮುಂದೆ ನಾವು ಯಾವುದೋ ಒಂದು ಖಾಸಗಿ ಬ್ಯಾಂಕ್, ನಷ್ಟದಲ್ಲಿರುವಂತಹ ಖಾಸಗಿ ಬ್ಯಾಂಕಿನ ಏನು ಲಾಂಛನವನ್ನು ನೋಡುವಾಗ ನಮ್ಮೆಲ್ಲರ ರಕ್ತ ಕುದಿತಾ ಉಂಟು. ಬಹುಶಃ ಇದರ ಪ್ರತೀಕಾರವೇ ಈ ಮುಂಬರುವ ಲೋಕಸಭೆ ಚುನಾವಣೆ. ಈ ಚುನಾವಣೆಯಲ್ಲಿ ಮಗದೊಮ್ಮೆ ನಮ್ಮ ಪಕ್ಷ ಅಧಿಕಾರ ಬರುವ ಮುಖಾಂತರ ಮಗದೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಅಭಿವೃದ್ಧಿಯ ಸಂಕೇತ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ರಾಷ್ಟ್ರಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ವಿಜಯ ಬ್ಯಾಂಕ್. ಆ ವಿಜಯ ಬ್ಯಾಂಕ್ ಅನ್ನು ಮಗದೊಮ್ಮೆ ಈ ಜಿಲ್ಲೆಯಲ್ಲಿ ಸ್ಥಾಪಿಸುವ ಮುಖಾಂತರ, ಮಗದೊಮ್ಮೆ ವಿಜಯ ಬ್ಯಾಂಕಿನ ಹೆಸರನ್ನು ರಾರಾಜಿಸುವ ಮುಖಾಂತರ ನಾವೆಲ್ಲ ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ. ಇವಿಷ್ಟು ಇವತ್ತಿನ ನ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NMC ನ್ಯೂಸ್.